ನಮಸ್ಕಾರ. ಇದು ಶಂಕರ ಶಾರದಾ ನಗೆಗೂಟ ದಲ್ಲಿ ನಡೆಯುವ ಯೋಗ ಪ್ರಕ್ರಿಯೆಗಳ ಒಂದು ವಿಶ್ಲೇಷಣೆ. ಕಳೆದ ದಿವಸ ವಿಶ್ವ ಮಹಿಳಾ ದಿನೋತ್ಸವದ ಕಾರ್ಯಕ್ರಮವನ್ನು ನಡೆಸಿದರು. ಶಂಕರ ಶಾರದಾ ನಗೆಗೂಟ ಇರುವುದು ಆವಣಿ ಶೃಂಗೇರಿ ಶಂಕರ ಮಠದ ಎದುರುಗಡೆಯ ವಿವೇಕಾನಂದ ಪಾರ್ಕಿನಲ್ಲಿ. ವಿವೇಕಾನಂದ ದೊಡ್ಡ ಪ್ರತಿಮೆ ಇದೆ, 20 ಅಡಿ ಎತ್ತರದ್ದು. ಅಲ್ಲಿ ಸನ್ಮಾನ್ಯ ಗೋಪಾಲಯ್ಯನವರು ಒಂದು 2 ಕಿಲೋಮೀಟ್ರಷ್ಟು ಸುಮಾರು ಒಂದು 10,000 ಜನ ಮಕ್ಕಳಿಗೆ ಎಲ್ಲ ಪ್ರೊಸಿಷನ್ ಉಂಟು ಮಾಡಿದರು ಸ್ವಾಮಿ ವಿವೇಕಾನಂದರ ಟ್ಯಾಬ್ಲೋ ಜೊತೆ. ಇಲ್ಲಿ ಎಲ್ಲರೂ ತಿಂಡಿ ಎಲ್ಲ ಫ್ಲಾಗ್ ಹಾಯಿಸ್ಟು ಎಲ್ಲ ಮಾಡಿದರು. ಯೋಗ ಪ್ರಕ್ರಿಯೆಗಳು ನಡೀತಿರುತ್ತೆ. ಎಲ್ಲ ಹಬ್ಬಗಳು ಇಲ್ಲಿ ಈ ಶಂಕರ ಶಾರದಾ ನಗೆಗೂಟದಿಂದ ನಡೆಯುತ್ತೆ. ಈಗ ರಾಜ್ಕುಮಾರ್ ಅದರ ಪ್ರೆಸಿಡೆಂಟ್ ಆಗಿದ್ದಾರೆ. ಹಿಂದೆ ಚಿದಾನಂದ ರೆಡ್ಡಿಯವರಿದ್ದರು, ಶ್ರೀನಿವಾಸ್ ಶೃಡ ಇದ್ದರು, ನಮ್ಮ ಚೀಫ್ ಇಂಜಿನಿಯರ್ ಇವರು ಎಲ್ಲರೂ ಇದ್ದರು, ಚೆನ್ನಪ್ಪನವರು ಎಲ್ಲರೂ ಇದ್ದರು. ಇಲ್ಲಿ ನಾನು 10 ನಗೆಗೂಟಗಳು ಹೋಗ್ತಿದ್ದೆ. ಈಗ ಸ್ವಲ್ಪ ಇಲ್ಲಿ ಒಂದು ಕಡೆ ಬರ್ತಾಯಿದ್ದೀನಿ. ಇದರ ಸಮೀಪದ ಇರುವ ಆಲದ ಮರ ನಗೆಗೂಟದಲ್ಲಿ ಸುಮಾರು ಒಂದು 100-105 ಜನ ಅಟೆಂಡ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಾರೆ. ಅಲ್ಲಿ ಪ್ರತಿ ವಾರಕ್ಕೊಂದು ತಿಂಗಳಿಗೊಂದು ಸಲ ಅಲ್ಲಿ ವಿಷ್ಣು ಸಹಸ್ರನಾಮ ಪಠಣ ತಿಂಡಿ ಎಲ್ಲ ಇಟ್ಕೊಂಡಿರ್ತಾರೆ. ಪ್ರತಿ ಭಾನುವಾರ ಆ ವಾರದಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವ್ರದ್ದೆಲ್ಲ ಎಲ್ಲರೂ ಸೇರಿ ತಿಂಡಿ ಕೊಡಿಸ್ತಾರೆ. ಬಿಸ್ಕೇಸಿ, ಸ್ವೀಟು, ಖಾರ, ಕಾಫಿ. ತುಂಬ ಜನ ಇದ್ದಾರೆ. ಇನ್ನು RPC ಲೇಔಟ್ ಅಲ್ಲೂ ಒಂದು 200-300 ಜನ ಇದ್ದಾರೆ. ಅದು ತುಂಬ ಕ್ರೌಡ್ ಇರುತ್ತೆ. ನಾನು ಸುಮಾರು 10-15 ವರ್ಷದಿಂದ ಒಂದು 7-8 ನಗೆಗೂಟಕ್ಕೆ ಹೋಗುವೆ. ನಾನು ಹೆಚ್ಚು ಹೋಗ್ತಿದ್ದು ಮಹಾಲಕ್ಷ್ಮಿ ಲೇಔಟ್. ಅಲ್ಲಿ ನಮ್ಮ ಚೀಫ್ ಇಂಜಿನಿಯರ್ ಆಗಿದ್ದ, ನಮ್ಮ ಡೈರೆಕ್ಟರ್ ಆಗಿದ್ದ ಸತ್ತಾನ್ ಶೆಟ್ಟರ್ ಈಗಲೂ ಇದ್ದಾರೆ. ಅವರು 90 ವರ್ಷ. ಅಲ್ಲಿ ಈಗ ಸ್ವಲ್ಪ ಮಾರುತಿ ಟೆಂಪಲ್ ಹಿಂಭಾಗದಲ್ಲಿ ಹೀಗೆ ಪ್ರತಿ ಒಂದು ಏರಿಯಾದಲ್ಲೂ ಹೋಗಿ ಯೋಗದ, ಆಯುರ್ವೇದದ, ವಿಜ್ಞಾನದ, ಯಾವ್ಯಾವುದೋ ಆಧ್ಯಾತ್ಮಿಕತೆಯ ಚಿಂತನೆಗಳನ್ನು ನಡೆಸ್ಕೊಡ್ತಾ ಹೋಗಿದೆ. ಸುಮಾರು ಅದು 1000 ಆಗಿದೆ. ಈಗ ನಾನು ನಡೆಸ್ತಿರುವುದು ಸೈನ್ಸ್ ಇನ್ ಇಂಡಿಯನ್ ಕಸ್ಟಮ್ ರಿಚುವಲ್ಸ್. ಏನು ಸನಾತನ ಧರ್ಮದ ಆವಿಷ್ಕಾರಗಳಲ್ಲಿ, ಸಂಪ್ರದಾಯಗಳಲ್ಲಿ ಏನು ವೈಜ್ಞಾನಿಕತೆ ಇದೆ ಎನ್ನುವುದನ್ನು ಈಗ ನಾನು ನಡೆಸ್ತಾ ಇದ್ದೀನಿ. ಈಗ ನಮ್ಮ ಬ್ರಾಹ್ಮಣ ಮಹಾಸಭಾದ ಇದರಲ್ಲೂ ಅದು ಒಂದು 4 ಅದು ಪ್ರಿಂಟ್ ಹಾಕಿದ್ದಾರೆ ಅವರು. ಅವರೆಲ್ಲರಿಗೂ ನನ್ನ ಧನ್ಯವಾದ. ಈಗ ಇಲ್ಲಿ ಯೋಗ ಪ್ರಕ್ರಿಯೆಗಳ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ನೆನ್ನೆ ಇನ್ನೂ ಮಹಿಳಾ ದಿನೋತ್ಸವ, ಅವ್ರ ಪಾಪ ಎಲ್ಲರೂ ಬಂದು ಅವ್ರ ಹಾಡು, ಹೊಸ ಏನೇನೋ ಡ್ಯಾನ್ಸ್ ಅಲ್ಲಿ ಏನೇನೋ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ, ಗೇಮ್ಸ್ ಇಟ್ಕೊಂಡಿದ್ರು, ಊಟ ಇಟ್ಕೊಂಡಿದ್ರು. ಆ ಟೈಮಲ್ಲಿ ಬೇಡ, ನಾಳೆ ಮಾಡೋಣ ಅಂತ ಇವತ್ತು ಪ್ರಕ್ರಿಯೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ಮದನ್ ಕಟಾರಿಯಾ ಅವರು 1995ರಲ್ಲಿ ಪ್ರಾರಂಭ ಮಾಡ್ತಾರೆ. ಸುಮಾರು 110 ಕಂಟ್ರಿಗಳು ಪ್ರಚಾರವಾಗುತ್ತೆ. 100 ಕಂಟ್ರಿ ಅಂದರು. ಇಂಡಿಯಾದಲ್ಲಿ ಬೇಡ, ಬೆಂಗಳೂರು, ಕರ್ನಾಟಕದಲ್ಲಿ ಬೇಡ, ಬೆಂಗಳೂರಿನಲ್ಲಿ ಸುಮಾರು ಒಂದು 250-200 ಸೆಂಟರ್ ಇರ್ಬೋದು. ನಮ್ಮ ಬಸವೇಶ್ವರ ನಗರದಲ್ಲಿ ಸುಮಾರು ಒಂದು 7-8 ಇದೆ. ಈ ಹೇಳೋದ್ಮೇಲೆ ಸುಮಾರು ಒಂದೊಂದು ಫರ್ಲಾಂಗ್, 2 ಫರ್ಲಾಂಗ್ ಒಂದೊಂದು ಪಾರ್ಕ್ ಇರುತ್ತೆ. ಪ್ರತಿ ಪಾರ್ಕಿನಲ್ಲಿ 40-50-60 ಜನ ಒಟ್ಟಾಗಿ ಸೇರಿ ಒಂದು ಕ್ಲಾಪ್ ಬದಲಾಯಿಸೋದು. ಒಂದೊಂದು 2 ನಿಮಿಷಕ್ಕೂ ಒಂದೊಂದು ನಿಮಿಷಕ್ಕೂ ಬದಲಾಯಿಸೋದು. ಆ ಕ್ಲಾಪ್ಸ್ ಹೊಡೆದಾಗ ಏನಾಗುತ್ತೆ ಅಂತಂದರೆ ಆರ್ಟಿಫಿಷಿಯಲ್ ಅನ್ನೋಕ್ಕೂ ಅಷ್ಟೇ, ಸ್ವಾಭಾವಿಕ ಅನ್ನೋಕ್ಕೂ ಅಷ್ಟೇ ಡೋಪಮೈನ್, ನೆನ್ಫ್ರೈನ್ಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ನೆಗೆಟಿವ್ ಹಾರ್ಮೋನ್ಸ್ ನಾವು ಸಿಟ್ಕೊಂಡ್ರೆ ಕಾರ್ಟಿಸೋಲ್ ಪ್ರೊಡ್ಯೂಸ್ ಆಗುತ್ತೆ. ಅಡ್ರಿನಲ್ಲಿಂದ ಡಿಸ್ಚಾರ್ಜ್ ಆಗಿ ಕಾರ್ಟಿಸೋಲ್ ಭಾಗಕ್ಕೆ ಹೋಗುತ್ತೆ. ಆ ಭಾಗದ ಸೆಲ್ಸ್ ಸತ್ತು ಹೋಗುತ್ತೆ. ಆಮೇಲೆ ಮನೆಗೆ ಹೋದ ಮೇಲೆ ಮನೆಯಲ್ಲಿ ಮಕ್ಕಳು ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಯಾರು ಮಾತಾಡೋದಿಲ್ಲ. ಹಾಗಾಗಿ ಲೋನ್ಲಿನೆಸ್ ಡೆವಲಪ್ ಆಗುತ್ತೆ. ಲೋನ್ಲಿನೆಸ್ ಮನುಷ್ಯನಿಗೆ ಎಲ್ಲ ಥರ ಫ್ರಸ್ಟ್ರೇಷನ್ ತರುತ್ತೆ. ಎಸ್ಪೆಷಲಿ ಓಲ್ಡ್ ಏಜಲ್ಲಿ ಅವರು ಕಪಲ್ಸ್ ಇದ್ದರೆ ಸಂತೋಷ, ಇಲ್ಲದಿದ್ದರೆ ಭಾರಿ ಕಷ್ಟ ಆಗುತ್ತೆ ಅವ್ರಿಗೆ. ಒಬ್ಬೊಬ್ಬರೇ ಇರೋಕ್ಕಾಗೋದಿಲ್ಲ. ಹಾಗಾಗಿ ಅವರಿಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಇಲ್ಲಿ ಚಪ್ಪಾಳೆ ಹೊಡೆದು ಎಕ್ಸಸೈಸ್ ಮೂಲಕ ನಾವು ಅನ್ನಕ್ಕಾಗ ಇದು ಒಂದು ಯಾಕೆಂತಂದರೆ ಇಲ್ಲಿ
ನಾವು ಏನು ಮಾಡ್ತೀವಿ ಅದನ್ನು ಮೈಂಡ್ಫುಲ್ನೆಸ್ಸಲ್ಲಿ ಮಾಡಬೇಕು. ಅಂದರೆ ನಾವು ಸಾವಧಾನತೆಯಲ್ಲಿ ನಮ್ಮ ಅವೇರ್ನೆಸ್ಸಲ್ಲಿ ಮಾಡಬೇಕು. ಇವೆಲ್ಲ ಮೆಟಾಕಾಗ್ನಿಷನ್ ಸ್ಕಿಲ್. ಮೈಂಡ್ಫುಲ್ನೆಸ್ಸಲ್ಲಿ ನಾವೇನು ಮಾತಾಡ್ತೀವಿ, ಏನು ತಿಂತೀವಿ, ಅದನ್ನು ಅನುಭವಿಸ್ಬೇಕು. ಏನು ಓದ್ತಿದ್ದೀವಿ ಅದನ್ನು ಅನುಭವಿಸ್ಬೇಕು. ಇಲ್ದಿದ್ದರೆ ಅನುಭವವೇ ನನಗಿಲ್ಲ ಅಂತಂದಮೇಲೆ ಟಿ ವಿ ಮುಂದೆ ಕೂತ್ಕೊಂಡು ನಾವೇನೋ ಯಾಂತ್ರಿಕವಾಗಿ ಹೊಟ್ಟೆಗೆ ತುಂಬಿದ್ರೆ ಅಲ್ಲಿ ಏನೋ ಪಾಸಿಟಿವ್ಸೋ ನೆಗೆಟಿವ್ ಬರ್ತಾಯಿದ್ರೆ ಆ ನೆಗೆಟಿವ್ ವೈಬ್ರೇಷನ್ ಫುಡ್ ನಮ್ಗೆ ಹೋಗುತ್ತೆ. ದೇರ್ ಬೈ ನನಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಇದು ಭಾರಿ ಕಷ್ಟ. ಇವೆಲ್ಲ ನ್ಯೂರೋಪ್ಲಾಸ್ಟಿಸಿಟಿ. ಇದು ಅಭ್ಯಾಸ ಆಗಬೇಕು ಅಂತಂದರೆ, ಒಂದು ಸಂಗೀತ ಅಭ್ಯಾಸ ಆಗಬೇಕು ಅಂದರೆ ನಮ್ಮ 40-50 ದಿವಸ ಹಿಡಿಯುತ್ತೆ. ಅದು ಪಾಸಿಟಿವ್ ಬರ್ಬೋದು. ಈಗ ನೆಗೆಟಿವ್ ಇದ್ದು ಅಷ್ಟೇ. ಕೆಟ್ಟ ಅಭ್ಯಾಸಗಳು ಬರಬೇಕು ಅಂದರೆ ನಮ್ಮ 30-40 ದಿವಸ ನ್ಯೂರೋಪ್ಲಾಸ್ಟಿಸಿಟಿ ಅದು. ಹಾಗಾಗಿ ನಾವು ಮೈಂಡ್ಫುಲ್ನೆಸ್ಸಲ್ಲಿ ಮಾಡಬೇಕು. ಈಗ ಇವೆಲ್ಲ ಇದು ಪ್ರಜ್ಞಾ, ಅದನ್ನು ವಿ ಕ್ಯಾನ್ ಎಂಜಾಯ್. ಅದು ಊಟ ಇರ್ಬೋದು, ಆಟ ಇರ್ಬೋದು, ನೋಟ ಇರ್ಬೋದು. ಅಂದರೆ ನಾವು ಖುಷಿಯಾಗಿರಬೇಕು ಅಂತಂತಂದರೆ ನಾವು ಈ ವೈಬ್ರೇಷನ್ಸ್ ಬಿಟ್ಟು ಮೇಲಕ್ಕೆ ಹೋಗಬೇಕು. ನಾವು ಎಕ್ಸಸೈಸ್ ಮಾಡುವಾಗ 1 ಅವರ್ ನಮ್ಮನ್ನು ನಾವು ಮರ್ತಿರ್ತೀವಿ, ನಮ್ಮ ವಯಸ್ಸನ್ನು ಮರ್ತಿರ್ತೀವಿ. ಇವತ್ತು ಹಿಂದೆಲ್ಲ 60 ವರ್ಷಕ್ಕೆ ಕಾಯಿಲೆ ಬರೋದು, ಇವಾಗ 80, 70, 80, 90 ಬರ್ತಾರೆ. ಈಗ 90 ವರ್ಷದ್ದು ಬರ್ತಾರೆ ಜನ. ನಾವು ಇದಕ್ಕೆ ಹೋಗಿದ್ದು, ನಮ್ಮ ಡಾಕ್ಟರ್ ರೆಡ್ಡಿ ಅಂತ ಬಂದಿದ್ದರು, 90 ವರ್ಷ. ಕಾಶಿ, ಗಯೆ, ಆಮೇಲೆಲ್ಲ ಹೋಗಿದ್ದು. ಅದಕ್ಕೆ ಅಯೋಧ್ಯೆ, ಆಮೇಲೆ ಇದು ಇವೆಲ್ಲ ಹೋಗಿದ್ದು. ಹಾಗಾಗಿ ನಾವು ಈ ಎಲ್ಲ ಬರೋ ಬದಲು ಈ ಜನಗಳ ಜೊತೆ ಬೆರೆತಾಗ ನಮ್ಮನ್ನು ನಾವು ಮರಿತೀವಿ. ಅದು ನ್ಯೂರೋಪ್ಲಾಸ್ಟಿಸಿಟಿಯಿಂದ ನಮಗೆ ಅದು ಸಂತೋಷ ಉಂಟಾಗುತ್ತೆ. ಆ ಮೈಂಡ್ಫುಲ್ನೆಸ್ಸು ಪರ್ಫೆಕ್ಷನ್ಸ್ ಬರ್ತಾ ಇರುತ್ತೆ, ಸಂತೃಪ್ತಿ. ಅದು ವಾಕ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಮನೆ ಕೆಲಸ ಇರ್ಬೋದು. ಇವಾಗ ನೋಡಿ, ನಾವು ಮಾಡುವ ಪ್ರಕ್ರಿಯೆಗಳು ಇಲ್ಲಿ ಪತಂಜಲಿ ಯೋಗ ಸೂತ್ರ 95 ಸೂತ್ರದಲ್ಲಿ ಒಂದು ಸೂತ್ರ ಹೇಳ್ತೀನಿ. ಯಮ ನಿಯಮ ಆಸನ ಪ್ರಾಣಾಯಾಮ ನಿಮ್ಮ ಅಷ್ಟಾಂಗ ಯೋಗ. ಈಗ 8 ಫೋಲ್ಡ್ಸ್ ಆಫ್ ಇಂಟಿಗ್ರಲ್ ಪಾತ್ ಇದರಲ್ಲಿದೆ. ಯಮ ಏನೋ ಒಂದು ನಿಯಮದಲ್ಲಿ ಹೋಗ್ತೀವಿ. ಯಮ ನಿಯಮ ಅಲ್ಲಿ ಡೋಂಟ್ಸು ಏನು ಮಾತಾಡೋಲ್ಲ, ಏನೇನೋ ವಿಚಾರ ಮಾಡಲ್ಲ. ಇಲ್ಲಿ ಆ ಫುಲ್ ಎಕ್ಸಸೈಸ್ ಮಾಡ್ತಾ ಚಪ್ಪಳೆ ಹೊಡಿತಾ ನಾವು ನಗ್ತಾ ಮಾಡುವಾಗ ನನ್ನಲ್ಲಿ ಆ ವೈಬ್ರೇಷನ್ ಡೆವಲಪ್ ಆಗುತ್ತೆ. ಸೌಂಡ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ, ಕ್ವಾಂಟಮ್ ವೈಬ್ರೇಷನ್ ಆಗುತ್ತೆ. ಮೆಟಾಫಿಸಿಕ್ಸು, ಪ್ಯಾರಾಸೈಕಾಲಜಿಯಿಂದ ನಮ್ಮನ್ನು ನಾವು ವಿ ವಿಲ್ ಎಲಿವೇಟ್ ಅವರ್ ಕಾನ್ಷಿಯಸ್ ಮೈಟ್ ದ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್, ಸಮ್ ಡಿಗ್ರಿ ಆಫ್ ಕಾನ್ಷಿಯಸ್ನೆಸ್. ನಮ್ಮನ್ನು ನಾವು ಆ ಸ್ಥಿತಿ ಮೇಲಕ್ಕೆ ತೊಗೊಂಡು ಹೋಗ್ತೀವಿ. ಅಂದರೆ ಈ ಸ್ಥಿತಿಯನ್ನು ಅನುಭವಿಸ್ತಾ ನಮಗೆ ಒಂದು ಸಂತೋಷ ಉಂಟಾಗುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅದನ್ನು ಈಗ ಹೇಗೆ ಅಂತಂತಂದರೆ, ಈ ತಲೆಯಲ್ಲಿ ಹಿಪ್ಪೋಕಾಂಪಸ್ ಅಂತ ಇರುತ್ತೆ ಹಿಂಭಾಗದಲ್ಲಿ. ಅಲ್ಲಿ ಏನಾಗುತ್ತೆ, ನಾವು ಯಾವುದನ್ನೋ ಬೆಳೆದಿದ್ದನ್ನು ಒಬ್ಬರೇ ಇದ್ದರೆ, ನೆಗೆಟಿವ್ನೇ ಮೇಲೆ ಹಾಕ್ತಿದ್ರೆ ಅದೆಲ್ಲ ಕ್ರ್ಯಾಕ್ ಬರುತ್ತೆ. ಈಗ ಎಮೆಗ್ಡಲಿನ್ ಭಾಗ ಅದು ಹಿಪ್ಪೋಕಾಂಪಸ್ಸು, ಮೆಮೊರಿ ಇಟ್ಕೊಳ್ತೀವಿ, ಅದೆಲ್ಲ ಕ್ರ್ಯಾಕ್ ಬಂದುಬಿಡುತ್ತೆ ರೀಸನ್ಸ್. ಹಾಗಾಗಿ ಅದನ್ನೆಲ್ಲ ಮರಿಬೇಕು ಅಂತಂತಂದರೆ ಈ ಥರ ಇದೊಂಥರ ಮೈಂಡ್ಫುಲ್ನೆಸ್ಸು. ಇಲ್ಲಿ ವಯಸ್ಸಾದ ಮೇಲೆ ಶ್ರಿಂಕ್ ಆಗೋದು, ಇವೆಲ್ಲ ದೇಹ ಎಲ್ಲ ಶ್ರಿಂಕ್ ಆಗ್ತಿರುತ್ತೆ, ಬ್ರೈನ್ ಶ್ರಿಂಕ್ ಆಗುತ್ತೆ. ಇವೆಲ್ಲ ಅಂದರೆ ನಮ್ಮ ಎನರ್ಜಿ ಲೆವೆಲ್ನ ಮೇಲೆ ಕೆತ್ತುತ್ತಿದೆ ಎಲ್ಲ. ಅಂದರೆ ಒಂಥರ ಇದೊಂದು ವೈಜ್ಞಾನಿಕತೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ದೂರ ಆಗುತ್ತೆ, ದೇಹ ಮನಸ್ಸು ಕೋರ್ಡಿನೇಟ್ ಇರುತ್ತೆ. ಇವೆಲ್ಲ ಜನಗಳ ಜೊತೆ ಮೆರೆತಾಗ ಅದು ಹೇಳೋಕ್ಕಾಗ, ಅನುಭವಿಸ್ಬೇಕು. ಅಲ್ಲಿ ಹೋಗಿ ಹೋಗಿ ಅನುಭವಿಸಬೇಕು. ಈಗ ತಲೆಯಲ್ಲಿ ನೋಡಿ, ಈ ಹಿಪ್ಪೋಕಾಂಪಸ್ ಪಕ್ಕ ಅಮೆಗ್ಡುಲಾ ಅಂತ ಒಂದು ಬ್ರೈನ್ ಪಾರ್ಟ್ ಇದೆ. ಆ ಅಮೆಗ್ಡುಲಾ ಚಿಕ್ಕ ವಯಸ್ಸಿನಲ್ಲಿ ಏನು ಅವರಿಗೆ ಕಷ್ಟ, ಕಾರ್ಪಣ್ಯ, ನೋವು, ನಲಿವು, ಕಾಯಿಲೆ, ಮಾನಸಿಕ ದೈಹಿಕ ತೊಂದರೆಗಳು, ನಂಜನೆಗಳು, ಇವೆಲ್ಲ ಅದೆಲ್ಲ ಶ್ರಿಂಕ್ ಆಗಿ ಅದು ಫೋಲ್ಡ್ಸಲ್ಲಿ ಕೂತಿರುತ್ತೆ ಇಂಪ್ರೆಷನ್ಸ್. ಈ ಒಬ್ಬರೇ ಇದ್ದಾಗ ಅವೆಲ್ಲ ಈಚೆ ಬರುತ್ತೆ. 40-45 ವರ್ಷ ಆದಮೇಲೆಲ್ಲವೂ ಜ್ಞಾಪಿಸ್ಕೊಂಡು ಆ ಮನುಷ್ಯ ಎಲ್ಲ ಹೋಗ್ತಾನೆ. ಆವಾಗ ಹೆರಿಡಿಟರಿ ಡಿಸೀಸಸ್ ಎಲ್ಲ ಬರುತ್ತೆ ಅವನಿಗೆ, ಯಾವ್ಯಾವ ಜನ್ಮದ್ದೋ ಎಲ್ಲ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಮರಿಬೇಕು ಅಂತಂತಂದರೆ ನಮ್ಮನ್ನು ನಾವು
ಒಂದು ಮೆಟಾಕಾಗ್ನಿಷನ್ ಸ್ಕಿಲ್. ಈ ಥರ ಪರಿಸರದಲ್ಲಿ ಹೋಗಿ ಚಪ್ಪಾಳೆ ಹೊಡೆದು ಸಂತೋಷದಿಂದ ಎಕ್ಸಸೈಸ್ ಮಾಡಿದಾಗ ನಮ್ಮ ವೈಬ್ರೇಷನ್ನು, ಆ ವೈಬ್ರೇಷನ್ ನಲ್ಲಿಫೈ ಆಗುತ್ತೆ, ಸಂತೋಷವಾಗಿರುತ್ತೆ. ಈಗ ಹೆಚ್ಚು ತಲೆ ಕೆಡಿಸ್ಕೊಂಡ್ರೆ ಏನಾಗುತ್ತೆ, ಈಗ ಥೈರಾಯ್ಡು ಬ್ರೈನ್ಗೆ ಹೋಗೋದು ನಿಲ್ಲು ಥೈರಾಕ್ಸಿನ್, ಅದು ಬೇರೆ ಆದರೆ ಥೈರಾಯ್ಡ್ ಬರುತ್ತೆ. ಥೈರಾಯ್ಡ್ ಬಂದರೆ ಮನುಷ್ಯನಿಗೆ ಗೊತ್ತಲ್ಲ, ನನ್ನ ಕೂದಲು ಮೈ ಡೆವಲಪ್ ಆಗ್ಬಿಡ್ತು, ಹೆವಿ ಆಗೋದು, ಇಲ್ಲಾಂದ್ರೆ ದೇಹ ಒಣಗಿ ಹೋಗೋದು, ತಲೆ ಕೂದಲೆಲ್ಲ ಉದ್ದು ಹೋಗೋದು, ಅವೆಲ್ಲದು ಬಂದುಬಿಡುತ್ತೆ. ಹಾಗೆ ಇದನ್ನೆಲ್ಲ ನಾವು ಪರಿಸರದಲ್ಲಿ ಒನ್ ವಿತ್ ದಿ ನೇಚರ್. ಈ ಇನ್ನೂ ಏನಾಗುತ್ತೆ, ನಾವು ತಗೊಳ್ಳೋ ಆಹಾರ, ಫುಡ್ಡು, ಬ್ಯಾಡ್ ಇದು ಎಮೋಷನ್ಸು, ಇವೆಲ್ಲ ನಮ್ಮ ಟೆಲೋಮಿರರ್ಸ್ ಅಂತಂದರೆ ಈ ಸ್ಟ್ರಕ್ಚರ್ದು DNA ಸ್ಟ್ರಕ್ಚರ್ ಸುತ್ತ ಒಂದು ಇದಿರುತ್ತೆ, ಟೆಲೋಮಿರರ್ಸ್, ವೇವ್ ಲೆಂಗ್ತದ್ದು. ಅದರಲ್ಲಿ ಒಂಥರ ಏನೋ ಒಂದು ಮೆಟೀರಿಯಲ್ಲು ಇರ್ತದೆ. ಆವಾಗ ಮನುಷ್ಯನಿಗೆ ಖಾಲಿಗಳು ಜಾಸ್ತಿ ಆಗುತ್ತೆ. ಇಲ್ಲಿದ್ದರೆ ಈ ಥರದ್ದೆಲ್ಲ ಪ್ರಕ್ರಿಯೆಗಳು ಇಟ್ಟುಕೊಂಡಾಗ ನಾವು ಜನಗಳ ಜೊತೆ ಬೆರೆತು ಎಲ್ಲವನ್ನು ಮರೆತಾಗ ಅದು ನಮಗೆ ತುಂಬ ಸಂತೋಷ ಕೊಡುತ್ತೆ. ದೇಹದಲ್ಲಿ ಎಕ್ಸಸೈಸಿಂಗ್ ವೆರಿ ಮಸ್ಟ್, ವಾಕ್ ಇಸ್ ಎ ವೆರಿ ಮಸ್ಟ್. ನಾವು ಮರಿತೀವಿ. ಇದನ್ನು ಮದನ್ ಕಟಾರಿಯವರು ಲಾಫ್ಟರ್ ಕ್ಲಬ್ ಪ್ರಿನ್ಸಿಪಲ್ಸಲ್ಲಿ ಇನ್ಕಾರ್ಪೊರೇಟ್ ಮಾಡೋರು. ಈಗ ಇತ್ತೀಚೆಗೆ ಏನಾಗಿದೆ, ಈ ಪ್ರಕ್ರಿಯೆಗಳು ಈಗ ಸೈಂಟಿಫಿಕ್ ಲೆವೆಲಲ್ಲಿ ಸ್ವಲ್ಪ ಇದಾಗಿ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರ ಇವರೆಲ್ಲ ಇನ್ಸ್ಟ್ರಕ್ಟರ್ಸ್ ಎಲ್ಲ ಬಂದು ಇದ್ರಿಗೆ ಎಕ್ಸಸೈಸ್ಗಳನ್ನ ನಿಂತ್ಕೊಂಡು ಮಾಡೋದನ್ನೇ ಇನ್ಕಾರ್ಪೊರೇಟ್ ಮಾಡೋದು. ಹಿಂದೆ ನಮಗೆ ಒಂದು 20 years ಬ್ಯಾಕು ನಮಗೆ ಇವರು ಮಹಾಲಕ್ಷ್ಮಿ ಲೇಔಟಿಂದ ಇವರು ಬರ್ತಿದ್ದರು, ಬಾಣರಂಗಯ್ಯ ಪ್ರಿನ್ಸಿಪಾಲ್. ಈಗಲೂ ಇದ್ದಾರೆ, ನಮ್ಮ ಜೊತೆ ಒಬ್ಬರು ಇದ್ದಾರೆ, ಕೃಷ್ಣರಾವ್ ಅಂತ, ಅವರು 90 ವರ್ಷ. ಅವರು ಎಕ್ಸಸೈಸ್ ಮಾಡ್ತಾರೆ, ಮಧ್ಯದಲ್ಲಿ ಹಾಡೆಲ್ಲ ಹೇಳ್ತಿರ್ತಾರೆ. ಅವ್ರ ಫ್ರೆಂಡ್ ಇನ್ನೊಬ್ರದ್ದು, ಇವರಾಗುತ್ತೆ ಅವ್ರ ಪ್ರಿನ್ಸಿಪಾಲ್ ಆಗಿದ್ದರು ಮುಂಚೆ ಸೆಂಟ್ರಲ್ ಕಾಲೇಜ್. ಅವರು ಇಲ್ಲಿಗೆ ಬಂದು ಮಹಾಲಕ್ಷ್ಮಿ ಲೇಔಟಿಂದ ಅಲ್ಲಿ ಸ್ವಾಮಿ ವಿವೇಕಾನಂದ ಕೇಂದ್ರದವ್ರನ್ನೆಲ್ಲ ಕರೆಸಿ ಸ್ವಲ್ಪ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ಇಲ್ಲಿ ಬಂದು ಈ ಪಾರ್ಕ್ನಲ್ಲಿ ಹೇಳಿಕೊಟ್ರು. ಅಂದರೆ ಇಟ್ ಈಸ್ ಅ ಚೈನ್ ಆಫ್ ಆ್ಯಕ್ಷನ್. ಇವಾಗ ನಮ್ಮ ಮನೆ ಸುತ್ತ ಒಂದು 7-8 ಪಾರ್ಕಲ್ಲೂ ನಡೆಯುತ್ತೆ. ಅಂದರೆ ಒಂದು ಪಾರ್ಕಲ್ಲಿ ಜಾಸ್ತಿ ಜನ ಇರ್ತಾರೆ, ಓವರ್ ಕ್ರೌಡ್ ಇರುತ್ತೆ, ಒಂದು 100-150 ತನಕ ಇರುತ್ತೆ. ಇವೆಲ್ಲ ಯಾಕೆ ಅಂತಂತಂದರೆ ಯದ್ಭಾವಂ ತದ್ಭವತ್, ಆ್ಯಸ್ ವಿ ಥಿಂಕ್ ಸೋ ವಿ ಆರ್. ಮನುಷ್ಯ ಸಂಘಜೀವಿ, ಜನಗಳ ಜೊತೆ ಬರ್ತು ನಾವು ಏನೋ ಕಷ್ಟ, ಯಾರು ಕಷ್ಟ ಕಟ್ಕೊಂಡು ಏನಾಗಬೇಕಾದಿಲ್ಲ, ಬೇರೆಯವ್ರಿಗೆ ಯಾರು ಸುಖ ಕಟ್ಕೊಂಡು ಏನಾಗಬೇಕಾದಿಲ್ಲ. ನಮ್ಮನ್ನು ಮರೆತು ನಾವು ಚಪ್ಪಳೆ ಹೊಡೆಯೋದು ಮಕ್ಕಳಂತ ಇರಬೇಕು, ಮಗುವಿನಂತ ಸಂತೋಷವಾಗಿ. ನೋಡೋಣ, ಇನ್ನು ಮುಂದುವರಿಸ್ತೀನಿ, ಸ್ವಲ್ಪ ವಾಚ್ ಮಾಡಿ ಇವರೇನು ಮಾಡ್ತಿದ್ದಾರೆ. ಲಾಫ್ಟರ್ ಕ್ಲಬ್ ನಗೆಗುಡ್ಡದಲ್ಲಿ ಸುಮಾರು 48-50 ಎಕ್ಸರ್ಸೈಸ್ ಮಾಡ್ತೀವಿ. ಪ್ರಾರಂಭದಲ್ಲಿ ಪ್ರಾರ್ಥನೆ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಮುದ್ರೆಗಳು ಪ್ರೆಸ್ ಮಾಡಿಕೊಂಡು ಅಕಾರ ಉಕಾರ ಮಕಾರಗಳು ಓಂಕಾರಗಳು ಹೀಗೆ. ಆಮೇಲೆ ನಿಧಾನಕವಾಗಿ ಕ್ಲ್ಯಾಪ್ಸ್ ಮಾಡಿಕೊಂಡು ಸುಮಾರು ಪ್ರತಿಯೊಂದು ಅಂಗಾಂಗಕ್ಕೆ ಎಕ್ಸಸೈಸು, ವೃಷ್ಟಿಗೆ, ಕಣ್ಣಿಗೆ, ಕಿವಿಗೆ, ಯಾವುದಕ್ಕೆ ಎಕ್ಸಸೈಸು ಇಲ್ಲ ಅಂತ ಇಲ್ಲ. ಅಂದರೆ ಈ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಹೇಳ್ತಾರಲ್ಲ, ಮನುಷ್ಯನಿಗೆ ಸರ್ವಾಂಗ ಒಂಥರ ಇದಾಗುವಂತಹ ಒಂಥರ ಎಲ್ಲವೂ ಟಾಕ್ಸಿಕಾಲಜಿ ಇವೆಲ್ಲ ಇದಿರುತ್ತೆ. ವಾತ, ಪಿತ್ತ, ಕಫ, ದೋಷ, ಅದನ್ನು ನಿವಾರಣೆಗೆ ಏನು ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೇಕೋ ಅದನ್ನೆಲ್ಲ ಸ್ವಾಮಿ ವಿವೇಕಾನಂದ ಕೇಂದ್ರದವರು ಪ್ರಾರಂಭದಲ್ಲಿ ಬಂದುಬಿಟ್ಟು ಎಲ್ಲ ಕಡೆಗೆ ಪ್ರಚಾರ ಕೊಟ್ಟರು, ಮಾಡುವಾಗ ಮಾಡಿ ಅಂತ. ಹಾಗಾಗಿ ಪ್ರತಿಯೊಂದು ಅಂಗಾಂಗಗಳಿಗೆ, ಕಣ್ಣಿಗೆ ಯಾವುದಕ್ಕಿಲ್ಲ ಅಂತಿಲ್ಲ, ನೀ ಜಾಯಿಂಟ್ಸ್ಗೆ, ಕೈ ಜಾಯಿಂಟ್ಸ್ಗೆ, ಕಾಲು ಜಾಯಿಂಟ್ಸ್ಗೆ ಎಲ್ಲವೂ. ಹಾಗಾಗಿ ಒಂಥರ ಸರ್ವರೋಗ ಇದು ನಿವಾರಣೆ ಹೌದು, ಒಂಥರ ನೈಸರ್ಗಿಕ ಕ್ರಮ. ಇವಾಗ ಏನಾಗ್ತಿದೆ, ನಮಗೆ ಇಮ್ಯುನಿಟಿ ಕಮ್ಮಿಯಾಗಿ BP ಡಯಾಬಿಟಿಕ್ ಇಲ್ದಲೇ ಇರಬಾರ್ದು ಅನ್ನೋ ಹಾಗೆ ಒಂದು ಕಾನ್ಸೆಪ್ಟ್ ಹೊಂದಿರೋ ಕಾಲದಲ್ಲಿ ಇಷ್ಟೊಂದು 1 ಗಂಟೆ ಕಾಲ ಈ ಎಕ್ಸಸೈಸಸ್ನೆಲ್ಲ
ಪ್ರಾಣಾಯಾಮಗಳ ಮೂಲಕ ಕ್ಲಾಸ್ ಹೊರಟ್ಕೊಂಡು ಮಾಡ್ತೀವಲ್ಲ, ದೇರ್ ಬೈ ವಿಲ್ ಅಟೈನ್ ಒಂಥರ ಆರೋಗ್ಯ ವೃದ್ಧಿಗೆ, ಜ್ಞಾಪಕ ಶಕ್ತಿಗೆ, ಶಾಂತಿ ಸಮಾಧಾನಕ್ಕೆ ಹೋಗ್ತಾ ಹೋದ್ವಿ. ಈಗ ಸಾಮಾನ್ಯವಾಗಿ ನಗೆಕೂಟದಲ್ಲಿ 80-90 ವರ್ಷದವ್ರೆಲ್ಲ ಇದ್ದಾರೆ. ಹಿಂದೆಲ್ಲ 60 ವರ್ಷ ಆಯಿತು ಅಂತ ನಮ್ಮ ಮನೆಯಲ್ಲಿ ಮಲಗಿಬಿಡೋರು ಕಾಯಿಲೆಗೆ ಬಂದು. ಇವಾಗ ಹಾಗೇನಿಲ್ಲ, ಲಾಂಜಿಟಿವಿಟಿ ಜಾಸ್ತಿ ಆಗಿರೋದು ನಗೆಕೂಟಗಳಿಂದ ಅಂತ ಅನಿಸುತ್ತೆ. ನಗೆಕೂಟಗಳಿಂದ ಅಂತ ಅನಿಸುತ್ತೆ. ಹಾಗಾಗಿ ನಗೆಕೂಟಗಳಲ್ಲಿ ನಮಗೆ ಇದು ನೆಗೆಟಿವ್ ವೈಬ್ರೇಷನ್ ಈಗ ಇಲ್ದಿದ್ರೆ ಏನಾಗುತ್ತೆ, ನೆಗೆಟಿವ್ ವೈಬ್ರೇಷನ್ ಸ್ಟ್ರೆಸ್ ಆಗಿ ಬ್ರೈನ್ಗೆಲ್ಲ ಲಿಜನ್ಸ್ ಒಂಥರ ಗಾಯಗಳಾಗುತ್ತೆ. ಅದು ಹೀಲಾಗಲ್ಲ, ಹೇಳಿದ್ನಲ್ಲ ಹಿಪೋಕಾಂಪಸಲ್ಲೆಲ್ಲ ಮೈಂಡ್ ಕ್ವೈಟ್ ಆ್ಯಂಡ್ ಸೆರೆನಿಟಿ, ಮೆಂಟಲ್ ಪಾಯ್ಸೆ ತೊಗೊಂಡು ಹೋಗುವಂತಹ ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಎಲ್ಲರನ್ನೂ ನಗುತ್ತಾ ಮಾತಾಡಿಸ್ತಾ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಸ್ಟ್ರೆಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಈಗೇನಾಗಿದೆ, ಡೆಮೆನ್ಷಿಯಾ, ಅಲ್ಝೈಮರು, ಆಮೇಲೆ ಇನ್ನು 3rd ಸ್ಟೇಜು ಪಾರ್ಕಿನ್ಸನ್, ಇವೆಲ್ಲ ಕಮ್ಮಿ ಆಗ್ತಾಯಿದೆ. ಸಾಕಷ್ಟು ಈಗ ಯಾರಿಗೂ ಅಂಥ ಸ್ಥಿತಿಗೆ ಹೋಗ್ತಾ ಇಲ್ಲ. ಆಮೇಲೆ ಎಲ್ಲರಿಗೂ ಅಲ್ಲಿ ದಿವಸಕ್ಕೆ ವಾರಕ್ಕೊಂದು 2-3 ಕಂಪನಿಯವರು ಬಂದು ಬ್ಲಡ್ ಟೆಸ್ಟು, ಬಿ ಪಿ ಟೆಸ್ಟು ಅದೆಲ್ಲ ಮಾಡ್ತಾರೆ. ಯಾಕೆಂದರೆ ಅವ್ರಿಗೂ ಒಂದು ಬಿಸ್ನೆಸ್ ಹಾಗೆ ಇಲ್ಲಿ ಫ್ರೀಯಾಗಿ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ. ಆಮೇಲೆ ವರ್ಷಕ್ಕೆ 1 ಕಡೆ 2 ಕಡೆ ಟೂರ್ ಹೋಗೋದು ಸರೌಂಡಿಂಗಲ್ಲಿ. ಆಮೇಲೆ ಡಿಸ್ಟೆನ್ಸು ಗ್ರೂಪ್ ಆಗಿ ಆದರೆ ಡಿಸ್ಟೆನ್ಸ್ಗೆ ದೂರ ಹೋಗೋದು, ಒಂದು ಬಸ್ ಮಾಡೋದು, ಇವೆಲ್ಲ ಒಂಥರ ಅನಿರ್ವಚನೀಯವಾದ ಇದು ಅಂತ ಹೀಲಿಂಗ್ ಫ್ಯಾಕ್ಟರ್ ಅವೆಲ್ಲ. ಹಾಗಾಗಿ ಇವತ್ತು ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಅಂತಿಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಾಗ ತುಂಬ ಅಪೀಲಿಂಗ್ ಫ್ಯಾಕ್ಟರ್ ಇದ್ದದ್ದು. ಯಾಕೆಂದರೆ ದೇಹದಲ್ಲಿ ಈ ಅನಾರೋಗ್ಯಕ್ಕೆ ಅಂದರೆ ದೂರ ಆಗೋಕ್ಕೆ ಒಂದು ವಾಕು, ಇವೆಲ್ಲ ಈ ಪ್ರಕ್ರಿಯೆಗಳು ಮನುಷ್ಯನನ್ನು ಸಹಜವಾಗಿ ಒಂಥರ ಆನಂದದ ಸ್ಥಿತಿಗೆ, ರೋಗ ನಿವಾರಣೆಗೆ. ಇಲ್ಲದಿದ್ದರೆ ಏನಾಗುತ್ತೆ, ಮನುಷ್ಯನಿಗೆ ಯಾವಾಗ ಜನಗಳ ಜೊತೆ ಮಿಕ್ಸ್ ಆಗಲ್ಲ ಅವ್ರಿಗೆ ಕಾಯಿಲೆಗಳವೆಲ್ಲ ಕಾಮನ್ ಆಗಿಬಿಡುತ್ತದಲ್ಲ. ಈಗ ಹಾಗಾಗಿ ಈಗ ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಒಂದು 80-85 ಕಾಮನ್. ಈಗ ನಾವೆಲ್ಲ ಆರ್ ಆಲ್ ರೀಡ್ ನಿಯರ್ 80s, 85-90 ಬರುತ್ತಾರೆ. ಹಾಗಾಗಿ ಇದೊಂದು ಈ ನಗೆಕೂಟದ ಈ ಒಂಥರ ಈ ಕ್ರಿಯಾ ಯೋಗಗಳು, ಹೇಗೆ ಯೋಗ ಮನುಷ್ಯನಿಗೆ ಅತಿಯಾದ ಒಂದು ಆರೋಗ್ಯವನ್ನು ಕೊಡ್ತಾ ಇದೆ ಅಂತಂದರೆ ತಪ್ಪಿಲ್ಲ. ಪ್ರತಿಯೊಂದು ಅಂಗಕ್ಕೂ ಎಕ್ಸಸೈಸು ಕೊಡ್ತಾ ಹೋಗ್ತಾ ಇದ್ದೀವಿ. ಅದೇ ಒಬ್ಬರೇ ಇದ್ರ ಮನೇಲಿ ಮಾಡೋದಿಲ್ಲ, ಯಾರೂ ಮಾಡೋಕ್ಕಾಗಲ್ಲ 1 hour. ಆಮೇಲೆ ಈ ಥರ ಗ್ಯಾದರಿಂಗಲ್ಲಿ ಒಂದು ಹಬ್ಬ ಹರಿದಿನಗಳನ್ನು ಆಚರಿಸ್ತಾರೆ. ಯಾವುದೂ ಅಂತಿಲ್ಲ, ಗಣೇಶನ ಹಬ್ಬ, ಯುಗಾದಿ ಹಬ್ಬ, ಕಂಪ್ಲೀಟು ಎಲ್ಲ ಹಬ್ಬಗಳನ್ನು ಆಚರಿಸ್ತಾರೆ. ವಿತ್ ದಿಸ್ ಐ ಕನ್ಕ್ಲೂಡ್. ಇವಾಗ ಇದನ್ನು ನಡೆಸ್ಕೊಟ್ಟರು ಶ್ರೀಮತಿ ಶಶಿಕಲಾ ಅವರು, ಆಮೇಲೆ ಶ್ರೀನಿವಾಸ್ ಅವರು ನಮ್ಮ ರಾಜ್ಕುಮಾರ್, ಅದಕ್ಕೆ ನಮ್ಮ ಕ್ಲಬ್ಗೆ ಪ್ರೆಸಿಡೆಂಟ್ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಇವತ್ತೇನೋ ಕಮ್ಮಿ ಆಗ್ತಾರೆ, ಈ ಸಂಬಳ ಸ್ವಲ್ಪ ಕಮ್ಮಿ ಇದ್ದಾರೆ ಜನ. ನಾರ್ಮಲಾಗಿ 70-80 ಜನ ಕಾಮನ್ನೇ ಇರ್ತಾರೆ. ಜೆಂಟ್ಸ್ ಒಂದು 20-25-30 ಜನ ಇದ್ದರೆ, ಲೇಡೀಸ್ ಒಂದು 70-80 ಜನ ಇರ್ತಾರೆ. ಈ ಸಮ್ಮರ್ ಹೀಟು ಸ್ವಲ್ಪ ಕಮ್ಮಿ ಇದ್ದಾರೆ. ಇರಲಿ, ಇತಾಲ ಎಲ್ಲರಿಗೂ ಶುಭ ಹಾರೈಸ್ತಾ, ನೋಡುತ್ತಿರೋರಿಗೂ ಕೇಳುತ್ತಿರೋರಿಗೂ ಒಂದು ಮೋಟಿವೇಶನ್ನು. ನಿಮ್ಮ ಮನೆ ಸಮೀಪ ಲಾಫ್ಟರ್ ಕ್ಲಬ್ಗೆ ಹೋಗಿ ಈ ಆರೋಗ್ಯವನ್ನು ಪಡಿಬೇಕು ಅಂತಾರೆ. ದಿಸ್ ಈಸ್ ಎ ವೆರಿ ಮಚ್ ಮೀನಿಂಗ್ಫುಲ್ದು ಆ್ಯಕ್ಟಿವಿಟಿ. ಎಲ್ಲರೂ ಒಡನೆ ಒಂದಾಗಿ ಫೈನಲಾಗಿ ಕ್ಲಾಪ್ ಹೊಡಿತೀವಿ. ಒಂದು 500-600 ಕ್ಲಾಪ್ಸ್. ಇವಾಗ ಈ ಸ್ಟಾರ್ಟ್ ಆಗುತ್ತೆ ಕ್ಲಾಪ್ಸ್. ಇವಾಗ
ಒಂಥರ ಎಲ್ಲರೂ ಸಿಂಕ್ರನೈಸ್ ಆಗುತ್ತೆ. ಮೈಂಡ್ ಆ್ಯಂಡ್ ಬಾಡಿ ಸಿಂಕ್ರನೈಸ್ ಮಾಡೋದು ಇದೊಂದು ಯೋಗ. ನನಗೆ ಯೋಗ ಅಂತಂದರೆ ತಪ್ಪಿಲ್ಲ, ನನಗೆ ಯೋಗ. ಸೊ ಭಗವಂತ ಎಲ್ಲರಿಗೂ ಆರೋಗ್ಯ ಎಲ್ಲ ಕೊಟ್ಟು ಮನುಷ್ಯನಿಗೆ ಏನಿದ್ರೂ ಆರೋಗ್ಯ ಇರಬೇಕು. ಆರೋಗ್ಯ ಇದ್ದಿದ್ರೆ ಅವನು ಬದುಕಲ್ಲ. ಆರೋಗ್ಯ ಇವಾಗ ಸಾಕಷ್ಟು ಸುಧಾರಿಸ್ತಿದೆ ಬೈ ಮೀನ್ಸ್ ಆಫ್ ದೀಸ್ ಹಾಗೆ ಕೋಟಾಸ್ ಲಾಫ್ಟರ್ ಕ್ಲಬ್ಸ್. ಇದು ಐ ಕಾನ್ಕ್ಲೂಡ್ ಎಲ್ಲರಿಗೂ ಭಗವಂತನೇ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಶಾಂತಿ ಸಮಾಧಾನ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಚಂದ್ರಶೇಖರ್ ತುರಬೇಕರೆ ಗುಡ್ ಡೇ ನಮಸ್ಕಾರ.